ನಮಸ್ಕಾರ ಗುರು. ನಮಸ್ತೆ ಅಂಕಲ್ ಜಿ. ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ವ್ಲಾಗ್ ಅಲ್ಲಿ ಏನೇನಿರುತ್ತೆ ಅಂತ ನೀವು ತಮ್ಲೈನ್ ಅಲ್ಲೇ ನೋಡಿರ್ತೀರಾ. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ ಚಾನ್ಸೇ ಇಲ್ಲ. ನೋ ವೇ. ಈ ವ್ಲಾಗ್ ಅಲ್ಲಿ ನಾವು ಪ್ರ್ಯಾಂಕ್ ಮಾಡ್ತಿದೀವಿ. ಏನ್ ಪ್ರ್ಯಾಂಕ್ ಅಂದ್ರೆ ಮಾಟ ಮಂತ್ರದ ಪ್ರ್ಯಾಂಕ್. ಅದಕ್ಕೋಸ್ಕರ ಇಲ್ಲಿ ಸೆಟಪ್ ಐತೆ ಗೈಸ್. ಇವಾಗ ಪ್ಲಾನ್ ಏನು ಅಂದ್ರೆ ಫಸ್ಟ್ ಇದನ್ನ ಮಾಟ ಮಂತ್ರ ತರ ರೆಡಿ ಮಾಡಬೇಕು. ಆಮೇಲೆ ನಾನು ಮನೆಗೆ ಹೋಗ್ತೀನಿ. ಮಾಮೂಲಿ ಹುಡುಗರೆಲ್ಲ ಕ್ರಿಕೆಟ್ ಆಡೋ ತರ ಬರ್ತೀವಿ. ಆಮೇಲೆ ನಾನು ಬಂದ್ಬಿಟ್ಟು ಇಲ್ಲಿ ಸರ್ಕಲ್ ಒಳಗಡೆ ಬರ್ತೀನಿ. ಇದನ್ನೆಲ್ಲ ನಾನೇ ಕೆಡಿಸ್ಬಿಡ್ತೀನಿ. ಅವಾಗ ನನ್ನ ಮೇಲೆ ದೇವ್ರು ಬಂದ್ಬಿಡ್ತದೆ. ಬಂದಿ ನೋಡ್ರಿ ಅಂದಿ ಅವಾಗ ಆಕ್ಟಿಂಗ್ ಮಾಡ್ಬಿಟ್ಟು ಎಲ್ಲರನ್ನು ಪ್ರ್ಯಾಂಕ್ ಮಾಡಿಸ್ಬಿಡೋದು. ನೋಡೋಣ, ಕನ್ನಡದಲ್ಲಿ ಇನ್ನೂ ಯಾರು ಮಾಡಿಲ್ಲ ಈ ತರ. ಯಾವ ಲ್ಯಾಂಗ್ವೇಜ್ ಅಲ್ಲೂ ಮಾಡಿಲ್ಲ ಅನ್ಸದೆ. ಆಯ್ತು, ಆಮೇಲೆ ಫಸ್ಟ್ ಟ್ರೈ ಮಾಡ್ತಿದೀವಿ. ಆಗುತ್ತೋ ಆಗಿಲ್ವೋ ಗೊತ್ತಿಲ್ಲ. ಲೆಟ್ಸ್ ಟ್ರೈ. ದೊಡ್ಡದು ಸರ್ಕಲ್ ಹಾಕಿದ್ದೀನಿ. ಇವಾಗ ಮಧ್ಯ ಇನ್ನೊಂದು ಸರ್ಕಲ್ ಹಾಕ್ತೀನಿ. ಅದು ಮಾಟ ಮಂತ್ರದ್ದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಗೈಸ್, ಇದು ಯಾಕೋ ದೊಡ್ಡ ಸರ್ಕಲ್ ಬೇಡ ಅನ್ನಿಸ್ತೈತೆ. ಏನೋ ಪ್ಲ್ಯಾನ್ ಮಾಡಕ್ಕೆ ಹೋದ್ವಿ, ಇದು ಯಾಕೋ ಬೇಡ ಅನ್ನಿಸ್ತೈತೆ. ಚಿಕ್ಕದು ಒಂದು ಸ್ಟಾರ್ ಥರ ಮಾಟ ಮಂತ್ರದ್ದು ಒಂದು ಸಾಕೀಗ. ಗೈಸ್, ಫೈನಲಿ ಸ್ಟಾರ್ ಹಾಕಿದ್ದಾಯಿತು. ಈಗ ಇದ್ರ ಮಧ್ಯ ಕಲರ್ಸ್ ಹಾಕಬೇಕು. ಅರಿಶಿನ ಮತ್ತು ಕುಂಕುಮದು, ಆಮೇಲೆ ನಿಂಬೆಹಣ್ಣು, ಪುರಿ. ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೀನಿ ನೋಡಿ ಗೈಸು. ಫಿಲಮ್ಗೆ, ಯಾವ ಫಿಲಮ್ಗೆ? ಟಾಕ್ಸಿಕ್ ಫಿಲಮ್ಗೆ ಹಾಕಿಬಿಡ್ಬೇಕು ನನ್ನ. ಟಾಕ್ಸಿಕ್ ಫಿಲಮ್ಗೆ ಹಾಕಿಬಿಡ್ಬೇಕು ನನ್ನ. ಶೂಟಿಂಗ್ ಮುಗ್ದಾಗೈತೆ ಅಂತ ಹಾಕ್ತಾರೆ ಕಮೆಂಟ್ ಹಂಗ ಇಲ್ಲಾಂದ್ರೆ ಕರ್ಕೊಂತಿದ್ರು. ಇರ್ಲಿ ಬಿಡ್ರಿ, ನೆಕ್ಸ್ಟ್ ಟೈಮ್ ಯಾವ್ದಾದ್ರು ನಾನೇ ಹೀರೋ ಆಗ್ತೀನಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಗೈಸ್, ಇವಾಗ ಒಂದು ಕಲ್ಲಿಕ್ ಬಿಟ್ಟು ದೇವ್ರ ತರ ರೆಡಿ ಮಾಡಿದೀವಿ. ಆರ್ಟಿಫಿಷಿಯಲ್ ದೇವರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಈ ದೇವ್ರ ಹೆಸರೇನ? ರಾಧಾ. ಯಾವ್ದ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಯಾವ್ದಾದ ದೇವ್ರ ಹೆಸರು ಹೇಳ್ತಾವನೆ. ಇದ್ರ ಹೆಸರು ರಾಧಾ ಅಂತ ಇಕ್ಕೊಂಡು ನಾವು ಬೆಂಡೆತ್ತು ಬಿಡ್ತೀನಿ. ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ. ಏನೇನೋ ಇದೆ, ಇಷ್ಟು ಸಾಕು. ಸಾರಿ 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 ಸಾರಿ. ಗಂಗಮ್ಮನ ಸಾಮಾನು ಎಲ್ಲ ಇಕ್ಬಿಟ್ಟಿದೀವಿ. ಇವಾಗ ಪ್ಲಾನ್ ಆಕ್ಚುಲಿ ಏನು ಅಂದ್ರೆ ನನ್ನ ಮೇಲೆ ಹೆಣ್ ದೇವ ಬರೋದು. ಹೆಣ್ ದೇವ ಬರೋದು ಅಲ್ಲ, ಹೆಣ್ ದೇವರು. ಸಾರಿ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಯಾರನ್ನಾದ್ರೂ ಇವತ್ತು ಅಳಿಸ್ಲೇಬೇಕು. ಕ್ರಿಕೆಟ್ ಆಡಕ್ಕೆ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲಾದ್ರೂ ಆಟ ಆಡಿಸಿ ಯಾರನ್ನಾದ್ರೂ ಅಳಿಸಕ್ಕೆ ನೋಡೋಣ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಎಕ್ಸ್ಟ್ರಾ ಪುರಿ ಹಾಕಿಸ್ತಾ ಇದ್ದೀನಿ. ಪುರಿ ಹಾಕಿ ಅಂದರೆ ಫುಲ್ ಕಾಂತಾರ ಥರ ಮಾಡಿಬಿಡ್ತೀನಿ ನೋಡಿ. ಫುಲ್ ಕಾಂತಾರ ಆ್ಯಕ್ಟಿಂಗು. ಕಾಂತಾರ ಹತ್ರಿಗೆ ನನ್ನೇ ಕರಿಬೇಕು. ಗೈಸ್, ಇವಾಗ ಪ್ಲ್ಯಾನ್ ಏನು ಅಂದರೆ ಮಾಮೂಲಿ ಅಲ್ಲಿ ಕ್ರಿಕೆಟ್ ಆಡೋ ಥರ ಬರೋದು. ಬಂದುಬಿಟ್ಟು ನಾನು ಇಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ. ಅಂದರೆ ಇದ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಡ್ತೀನಿ. ಆಮೇಲೆ ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ. ಫುಲ್ಲು ನಜ್ಜಿನ ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ ಗೈಸ್. ಇಲ್ಲ, ಇವಾಗ ಆಗಿಲ್ಲ, ಆಮೇಲೆ ಆಗ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗಾಯ್ಸ್, ನಮ್ಮ ಆರ್ಯ ಬಂದ. ಅಣ್ಣ ಬಂದ. ಇವಾಗ ಏನು ಮಾಡೋಣ ಗೊತ್ತಾ? ಫಸ್ಟ್ ಆರಿಂಗ್ ಪ್ರ್ಯಾಂಕ್ ಮಾಡೋಕೆ ಒಬ್ಬನಿಗೆ. ಆಮೇಲೆ ತಿರೇ ಇನ್ನೂ ಯಾರ್ಯಾರು ಬರ್ತಾರೋ ಅವ್ರಿಗೆ ಸಪ್ರೇಟಾಗಿ ಮಾಡೋಣ. ಚೆನ್ನಾಗಿ ಮಳೆ ಒಟ್ಟಿಗೆ ಮಾಡ್ಬೇಕು. ಹಂಗೆ ಒಬ್ಬನೇ ಒಬ್ಬ ಬಂದವನು, ಇನ್ನೂ ಜನ ಬರಬೇಕು. ಕಾಯ್ತಾ ಇದ್ದೀವಿ. ಗಾಯ್ಸ್, ನಮ್ಮ ಚಿರು ಟೋಪಿ ಎಲ್ಲ ಹಾಕೊಂಬಂದ್ಬಿಟ್ಟವನೇ. ಹೋಗ್ತಾ ಇದ್ದೀವಿ. ಆರ್ಯನ ಮತ್ತು ಯಶವಂತನ ಕಲಿಸಿದ್ದೀವಿ ಸ್ಟಾರ್ಟಿಂಗು. ಅವ್ರು ಹೋಗಿ ಎಲ್ಲ ಸ್ವಲ್ಪ ನೋಡಲಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ನೋಡ್ದವ ಆರ್ಯ ಅದನ್ನೇ ಹೋಗನ್ ತಡೀರಿ. ಏನು ಜಾದು?
ಏನು ಮಾಡಿಸೋರು ಏನು ಅದು ಗೈಸ್ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ. ಒಳ್ಳೆ ಕಂಟೆಂಟ್ ಆಯ್ತು ಇವತ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೋಗ್ಬೇಡ್ವ ಹತ್ರಕ್ಕೆ ಗೈಸ್, ಒಳಗಡೆಗೆ ಹೋಗ್ಲೋ ಬೇಡ. ನೋಡೋ ಚಿರು ಏನು ಮಾಡೋರೆ. ಮಾತಿಲ್ಲ ಕತೆ ಇಲ್ಲ. ಯಾರು ಮಾಡಿಸ್ತಾರೋ ಒಳಗಡೆಗೆ ಹೋಗಂಗಿಲ್ಲ ಅಲ್ವಾ. ಏನು ಹೇಳ್ತಾವನು ಸೈಡ್ಗೆ ಹಾಕ್ಬೇಕಂತೆ. ಹೋಗಿಸ್ಲಾ? ಹಾಂ ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದ್ಬಿಡ್ತು ಕಣ್ರು. ಏನು ಹಿಂಗೆ ಮಾಡಿಸೋರೆ. ಅಲ್ಲ ಹಂಗಂತ ಅಲ್ಲ, ಏನು ಮಾಡಂಗಿಲ್ಲ ಅದನ್ನ. ಯಾಕೆ ಏನಾಗ್ತದೆ? ಏನಾಗ್ತದೆ ಬಾರಲ್ಲಿ ಏನಾಗಲ್ಲ. ನೀವೇ ಮಾಡಿದೀರ ನಾವು ತಡ ಅಲ್ಲೇ ನಾವೇ ಇದರಲ್ಲೂ ಕಾಮಿಡಿ ಮಾಡ್ಕೊಂಡು ಬದಿಲ್ಲ ಅದು ಕಳ್ನ. ನೀವೇ ಮಾಡಿದ್ದೀರಾ? ಅಯ್ಯೋ ಇಲ್ಲೇ ನಾವೇನು ಮಾಡಿಲ್ವೋ ಗೈಸ್. ಯಾರು ಮಾಡಿಸೋರು ಇಲ್ಲಿ ಮಾಟ ಮಂತ್ರ ಮಾಡಿಸೋರು. ನಾವು ಪ್ರತಿ ಸಲ ಇಲ್ಲೇ ಕ್ರಿಕೆಟ್ ಆಡ್ತಿದ್ವಿ ಸಂಡೇ. ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಅದಕ್ಕೆ ಮಾಡ್ತಿರೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಪೃಥ್ವಿ ಒದಿತೀವಿ ನಾವು. ಹಾಂ ಇಲ್ಲೇ ನಾವೇನು ಮಾಡೋಣ ನಾವನು ಇಷ್ಟೊತ್ತು ಅಲ್ಲೇ ಇದ್ವು. ನಿನ್ನ ಜೊತೆನೇ ಇದ್ವು ಅಲ್ಲ. ಯಾರು ನೋಡಿದ್ರೆ ರಾತ್ರಿ ಮಾಡಿರೋ ಥರ ಐತೆ. ಅವತ್ತು ಬೆಟ್ಟಕ್ಕೆ ಹೋಯ್ದ್ವು ಅಲ್ಲಿ, ಆ ಬೆಟ್ಟದಲ್ಲಿ ಅವತ್ತು ಹಿಂಗೆ ಮಾಡಿಸಿದ್ರು. ಏನೋ ಏನು ಹೌಡೆ ಓಯ್ ಪೃಥ್ವಿ ಓದೋದು ನಾವು ಇಲ್ಲೇ ಏನು ಹೇಳ್ತೀಯೋ? ಹಾಂ ಏನಿದೆಲ್ಲ ಕಾಡಿಕೆ ಪೃಥ್ವಿ ಕಾಡಿಕೆ ಲೈಕ್ ಅವರು ಹುಡುಗಿರಾ ನೀವು ಏನೋ ಕೂತವ್ರೆ ಬೇಯಿಸಿ ಕಾಡಿಕೆ ಲೈಕ್ ಅವರೇ. ಹಣ ಬಂದ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು.
ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇವನ್ನೆಲ್ಲ ತಿಳ್ಕೊಂಡು ಕುಂತವನೆ. ಹಾಕೋಗೋ, ನೀರು ಹಾಕೋಗೋ. ಸಾಕು ನಿಲ್ಸಪ್ಪ ನಿನ್ ನಾಟಕನ. ಸಾಕು ಬಿಡೋ, ವಿಡಿಯೋ ಆಯ್ತು. ಸಾಕು ನಿಲ್ಸಪ್ಪ, ಆಯ್ತು. ಸಾಕು ಬಿಡು, ಎಲ್ಲರಿಗೂ ಗೊತ್ತಾಗೋಯ್ತಲ್ಲಿ. ಗೈಸ್ ಎಲ್ಲ ಇವನೇ ಹಾಳು ಮಾಡಿದ್ದು. ವೇಸ್ಟ್ ನಮಗ ಚೆನ್ನಾಗಿ ಬರ್ತಾಯಿತ್ತು. ನಕ್ಕೂಟಲ್ಲಿ ಎದ್ದು ನಕ್ಬಿಟ್ನಾ. ನನ್ನ ಬಟ್ಟೆ ನೋಡಿ ಹೆಂಗ್ ಮಾಡಿದೆ ಇಲ್ಲಿ ಗಾಡಿ. ಆರ್ಯ ಫುಲ್ ಎದ್ರುಕೊಂಡಿದ್ದಾಗ ಇವನು ಅಷ್ಟೇ. ಗೊತ್ತಾಯ್ತು ಕಣ, ಪೃಥ್ವಿ ಗೊತ್ತಾಗೋಯ್ತು. ಕೈ ನೋಡಿ ನಕ್ಕೊಂಡ್ ಮನೆ ಕಟ್ಟಿದ್ದೆ ತಿರ್ಗಾ. ತಡ್ಕೊಳಕ್ಕಾಗಲ್ಲ, ಏನ್ ಮಾಡೋಣ, ನಕ್ಬಿಟ್ಟು. ಆರ್ಯ ಅಂತೂ ಜಾಸ್ತಿ ನಂಬಿದ್ದಿಲ್ಲ ಅಂದ್ರೆ ಆರ್ಯನೇ. ಅವನು ಅಲ್ಲೆಲ್ಲ ಸುತ್ತಾಡ್ಕೊಂಡು ಆಗ್ಲೇ ಹೊರಟೆ ಹೋಗಿದ್ದ. ಆರ್ಯ ಹೆಂಗಿತ್ತು ಪ್ರ್ಯಾಂಕ್ ಹೆಂಗಿತ್ತು? ಹೆಂಗ್ ಚೆನ್ನಾಗಿರಲಿಲ್ಲ. ಇವನು ಜಾಸ್ತಿ ಹೇಳ್ಬೇಕಂದ್ರೆ ಇನ್ನೇ ಜೋರಾಗಿ ಹೇಳ್ತಿದ್ದ. ಇದನ್ನೆಲ್ಲ ಏನು ಕಪ್ಪ ಬರ್ಬೇಕು, ಸುಮ್ಮನೆ ಯಾಕೆ ಕರ್ಕೊಬರ್ರಿ ನನ್ನ ಅಂತ ಹೇಳ್ತಾವ ಇವನು. ಇವರಿಬ್ರೇ ಎದುರ್ಕೊಂಡಿದ್ದೀವಿ ಜಾಸ್ತಿ. ರಿಯಾಲಿಟಿ ಮಾಡಕ್ಕೆ ಹೋಗ್ಬಿಟ್ಟು ಈ ಕಾಡ್ಗೆ ಎಲ್ಲ ಬಳ್ಕೊಂಡೆ. ಅವಳೇ ಅವ್ನು ಜಾಸ್ತಿ ಇದಾಗಿದ್ದು, ಭಯ ಬರ್ತಿದ್ವಿ ಇವ್ನಿಗೆ. ಹೆಂಗಿತ್ತು ಹೋಗ್ಲಿ ಪ್ರ್ಯಾಂಕು ಗೇಸ್. ಇವನು ಗೊತ್ತಾಗ್ಬಿಡ್ತೀವಿ ಇವ್ನಿಗೆ ಸ್ಟಾರ್ಟಿಂಗೆ. ಇವನು ಗೊತ್ತಾಗಿರ್ಲಿಲ್ಲ, ಇವನು ಜಾಸ್ತಿ ಜೋರಾಗಿ ಮಾತಾಡ್ತಿದ್ದ. ಹೆಂಗಿತ್ತು ಪ್ರ್ಯಾಂಕು? ಪ್ರ್ಯಾಂಕ್ ಹೆಂಗಿತ್ತ? ನಿಜ ಆಗ್ಬಿಟ್ಟಿದ್ರೆ ನಾವೇ ಹೇಳ್ಕೊಟ್ಟು ಬರಬೇಕಾಯ್ತು. ಇವಾಗ ಸ್ವಲ್ಪ ಭಂಗಿನ ತೋರಿಸ್ತೀನಿ ರೀ. ಇಲ್ಲಿ ಕೊಡಲ್ಲ ಪ್ಯಾಂಟು
ಗ್ಯಾಂಗ್ಸ್ಟಾರ್ ಮುಖದ ಸೇಮ್ ದೇವ ಇದ್ದಂಗೆ ಐತೆ. ದೇವಾನ ತಾಣೆ ನನ್ನೂ ಮಾಡ್ಬಿಟ್ಟ. ದೇವ್ರು ಬಂದಿರೋ ದೇವ ಅಲ್ಲ. ನಕ್ಕಿಲ್ಲ ಅಂದರೆ ಚೆನ್ನಾಗಿ ಬರೋದೇನೋ ಗೈಸ್. ನಕ್ಬಿಟ್ಟೆ ಗೈಸ್, ಅವಾಗಲೇ ಹೊರಟೋಗ್ಬಿಟ್ಟಿದ್ದು. ನಂಗೆ ಏನು ಮಾಡೋಣ, ನಗು ತಡಿಯೋಕ್ಕಾಗಲ್ಲ. ಕ್ಲಾಸಲ್ಲಿ ಇಷ್ಟು ಜೋಕ್ ಮಾಡಿದ್ರು ನಕ್ಬಿಡ್ತೀನಿ, ಅಂಥದ್ರಲ್ಲಿ ಇಂಥ ಆ್ಯಕ್ಟಿಂಗು ಆಗಲ್ಲ ಗೈಸ್. ನೋಡಿ ಬಂದಲ್ಲ, ಬೇರೆ ಪ್ರ್ಯಾಂಕ್ ಮಾಡಬೇಕು ಇನ್ಮೇಲೆ. ನಗು ಇರಬಾರ್ದು ಅಂತ ಪ್ರ್ಯಾಂಕ್ ಮಾಡಬೇಕು. ಅಂಥದ್ದು ಇರೋದೇ ಇಲ್ಲ ಗೈಸ್ ಪ್ರ್ಯಾಂಕ್ಗಳು. ನಾವು ಅಮ್ಮಂಗೆ ಒಂದ್ಸಲಿ ಪ್ರ್ಯಾಂಕ್ ಮಾಡಿದ್ದೆ, ಅಲ್ಲ ಪ್ರ್ಯಾಂಕ್ ಅಲ್ಲ ರಿಯಲ್ಲೇ, ಆದರೆ ನಾವು ಅಮ್ಮನೇ ನಕ್ಬಿಡ್ತದನ್ನ ಎಲ್ಲ ಅಂದ ಗೈಸ್. ಈಗ ತೊಳ್ಕೊತಾ ಇದ್ದೀನಿ, ಮುಖ ನೋಡಿ ಗೈಸ್, ಕಾಡಿಕೆ ಎಲ್ಲ ಆಗ್ಬಿಟ್ಟೈತಿ. ಅವಾಗ ಎಲ್ಲರಿಗೂ ನಂಬಿಕೆ ಬಂದಿದ್ದು. ನಾನು ಅಲ್ಲಿ ಹತ್ಕೊಂಡು ನಿಂಬೆನೆಲ್ಲ ಬಾಯಲ್ಲಿ ಇಟ್ಕೊಂಡಲ್ಲ. ಓಕೆ ಗೈಸ್, ವಿಡಿಯೋ ಪ್ರ್ಯಾಂಕ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಎಂಟರ್ಟೈನ್ಮೆಂಟ್ ವೀಡಿಯೋ ಮಾಡ್ತಿರ್ತೀನಿ. ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.